ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಸಾರ್ವಜನಿಕರ ಗಮನಕ್ಕೆ. ಹೌದು, ಜುಲೈ 6ರಂದು ಸೂರ್ಯನಿಂದ ಅತ್ಯಂತ ದೂರ ಸರಿಯಲಿದೆ ಭೂಮಿ. ಈ ಘಟನೆಯಿಂದಾಗಿ ಆಗೋ ಪರಿಣಾಮವೇನು ಮತ್ತು ಜನಸಾಮಾನ್ಯರಿಗೆ ಏನೆಲ್ಲ ತೊಂದರೆ ಉಂಟು ಆಗಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನು ದಿನಾಲೂ ತಪ್ಪದೆ ನೋಡಿ ಸ್ನೇಹಿತರೆ. ಭೂಮಿ, ಸಮುದ್ರ ಸೇರಿದಂತೆ ಬ್ರಹ್ಮಾಂಡದ ಕೌತುಕ ಬಗೆದಷ್ಟು ಹೊರ ಬರುತ್ತಲೇ ಇರುತ್ತದೆ ಸ್ನೇಹಿತರೆ. ಈ ಘಟನೆಗಳಿಂದಾಗಿ ಭೂಮಿಯಲ್ಲಿಯೂ ಸಹ ಕೆಲವು ಅಲ್ಲೋಲ ಕಲ್ಲೋಲಗಳಾಗುತ್ತಲೇ ಇರುತ್ತವೆ ಸ್ನೇಹಿತರೆ. ಇದೀಗ ಜುಲೈ 6ರಂದು ಅಪರೂಪದ ವಿದ್ಯಮಾನವೊಂದು ಬ್ರಹ್ಮಾಂಡದಲ್ಲಿ ಘಟಿಸುತ್ತಲೇ ಇರುತ್ತದೆ ಸ್ನೇಹಿತರೆ. ಹೌದು, ಜುಲೈ 6ರಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರ ಸರಿಯಲಿದೆ ಸ್ನೇಹಿತರೆ. ಭೂಮಿ ತನ್ನ ಕಕ್ಷೆಯಲ್ಲಿಯೇ ಇದ್ದರೂ ಸಹ ಭೂಮಿಯಿಂದ ಅತ್ಯಂತ ಗರಿಷ್ಠ ದೂರಕ್ಕೆ ತೆರಳಲಿದೆ ಸ್ನೇಹಿತರೆ. ಮಳೆಯೂ ಇಲ್ಲ, ಜೊತೆಗೆ ಭೂಮಿ ದೂರ ಸರಿದ ಮೇಲೆ ಜನರ ಪರಿಣಾಮವೇನು? ಭಾರತದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ ಸ್ನೇಹಿತರೆ. ಜೂನ್ ಕಳೆದು ಜುಲೈ ತಿಂಗಳಾದರೂ ಸಹ ಮಳೆ ಇಲ್ಲ. ಕೆಲವೆಡೆ ವಿಪರೀತ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿದೆ ಸ್ನೇಹಿತರೆ. ಆದರೆ ಭೂಮಿ ಹಾಗೂ ಸೂರ್ಯನ ನಡುವಿನ ಅಪೇಲಿಯನ್ ಕೂಡ ಸೇರಿಕೊಳ್ಳಲಿದೆ ಸ್ನೇಹಿತರೆ. ಸೂರ್ಯನಿಂದ ಭೂಮಿ ದೂರ ಸರಿಯುತ್ತಲೇ ಇದೆ ಸ್ನೇಹಿತರೆ. ಭೂಮಿಯ ಮೇಲಿನ ಹವಾಮಾನದ ಮೇಲೆ ತೀವ್ರ ಪರಿಣಾಮವಾಗುವುದಿಲ್ಲ. ಸಾಮಾನ್ಯವಾಗಿ ಸೂರ್ಯನಿಂದ ದೂರ ಸರಿಯುತ್ತಿದ್ದಂತೆ ಭೂಮಿಯಲ್ಲಿ ತಾಪಮಾನ ಕಡಿಮೆ ಅಥವಾ ಚಳಿಗಾಲ ಹೆಚ್ಚಾಗಬಹುದು. ಆದರೆ ಈ ಅಪೇಲಿಯನ್ ಘಟನೆಯಿಂದಾಗಿ ಉತ್ತರ ಗೋಳಾರ್ಧದಲ್ಲಿ ಅಂದರೆ ಭಾರತ ಇರುವಂತಹ ಪ್ರದೇಶದಲ್ಲಿ ಬೇಸಿಗೆ ಧಗೆ ಇರಲಿದೆ ಸ್ನೇಹಿತರೆ. ಸದ್ಯ ಮಳೆಯೂ ಇಲ್ಲದ ಕಾರಣ ಈ ಉರಿ ಬಿಸಿಲು ಹಾಗೆ ಇರಲಿದೆ ಸ್ನೇಹಿತರೆ. ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ಚಳಿಗಾಲ ಇರಲಿದೆ ಸ್ನೇಹಿತರೆ. ಸೂರ್ಯ ಹಾಗೂ ಭೂಮಿ ಕುರಿತು ಪ್ರತಿ ಅಧ್ಯಯನವು ಅತ್ಯಂತ ಕುತೂಹಲಕಾರಿ. ಖಗೋಳಶಾಸ್ತ್ರಜ್ಞ ಜೋಹಾನ್ಸ್ ಕೆಪ್ಲರ್ ಪ್ರಕಾರ ಸೂರ್ಯನ ಸುತ್ತ ಭೂಮಿ ಸಂಪೂರ್ಣ ವೃತ್ತಾಕಾರದಲ್ಲಿ ಸುತ್ತುವುದಿಲ್ಲ. ಇದರ ಬದಲು ಲಂಬ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತಲಿದೆ ಸ್ನೇಹಿತರೆ. ಈ ರೀತಿ ಸುತ್ತುವ ಕಾರಣ ಸಾಮಾನ್ಯವಾಗಿ ವರ್ಷದಲ್ಲಿ ಒಂದು ದಿನ ಸೂರ್ಯನ ಹತ್ತಿರ ಭೂಮಿ ಬರಲಿದೆ ಸ್ನೇಹಿತರೆ. ಅದೇ ರೀತಿ ಒಂದು ದಿನ ಸೂರ್ಯನಿಂದ ಅತ್ಯಂತ ದೂರ ಸರಿಯಲಿದೆ ಸ್ನೇಹಿತರೆ. ಇದು ಭೂಮಿ ಲಂಬಾಕಾರದಲ್ಲಿ ಸೂರ್ಯನ ಸುತ್ತ ಸುತ್ತುವ ಕಾರಣ ಘಟಿಸುವ ಸಾಮಾನ್ಯ ವಿದ್ಯಮಾನವಾಗಿದೆ ಸ್ನೇಹಿತರೆ. ಸೂರ್ಯನಿಂದ ಭೂಮಿ ಅತ್ಯಂತ ದೂರ ಸರಿಯಲಿದೆ ಅಂದರೆ ಜುಲೈ 6ರಂದು ಭೂಮಿ ಸೂರ್ಯನಿಂದ 15.21 ಕೋಟಿ ಕಿಲೋಮೀಟರ್ನಷ್ಟು ದೂರ ಸರಿಯಲಿದೆ ಸ್ನೇಹಿತರೆ. ಭೂಮಿ ತನ್ನ ಅಕ್ಷದಲ್ಲಿ 23.5 ಡಿಗ್ರಿನಷ್ಟು ವಾಲಿಕೊಂಡಿದೆ ಸ್ನೇಹಿತರೆ. ಇದರಿಂದಾಗಿ ಭೂಮಿಯ ಮೇಲಿನ ಋತುಗಳು ಬದಲಾಗುತ್ತವೆ ಸ್ನೇಹಿತರೆ. ಸರಿ ಸುಮಾರು ಜುಲೈ ತಿಂಗಳಿನಲ್ಲಿ ಭೂಮಿಯ ಉತ್ತರ ಧ್ರುವ ಸೂರ್ಯನ ಕಡೆ ವಾಲಿಕೊಂಡಿರುತ್ತದೆ ಸ್ನೇಹಿತರೆ. ಅದರ ಪರಿಣಾಮವಾಗಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳುತ್ತವೆ ಸ್ನೇಹಿತರೆ. ಬೆಳಗ್ಗೆ ಭೂಮಿ ಸೂರ್ಯನಿಗೆ ಹತ್ತಿರವಾದರೂ ಸಹ ಭಾರತದಲ್ಲಿ ಚಳಿಗಾಲ ಇರುತ್ತದೆ ಸ್ನೇಹಿತರೆ. ಭೂಮಿ ಲಂಬಾಕಾರದ ವೃತ್ತದಲ್ಲಿ ಸುತ್ತುವ ಕಾರಣ ಜುಲೈ ತಿಂಗಳಿನಲ್ಲಿ ಭೂಮಿ ಸೂರ್ಯನಿಂದ ದೂರ ಸರಿಯುತ್ತಾ ಹೋಗಿ ಗರಿಷ್ಠ ದೂರ ತಲುಪುತ್ತದೆ ಸ್ನೇಹಿತರೆ. ಹೀಗಾಗಿ ಜೂನ್ ಅಂತ್ಯ ಹಾಗೂ ಜುಲೈ ತಿಂಗಳಿನಲ್ಲಿ ಸೂರ್ಯನಿಂದ ಗರಿಷ್ಠ ದೂರದಲ್ಲಿ ಭೂಮಿ ಇರಲಿದೆ ಸ್ನೇಹಿತರೆ. ಇದರ ಪರಿಣಾಮ ಸೂರ್ಯನ ಬೆಳಕು 7% ಕಡಿಮೆಯಾಗಿ ಭೂಮಿಗೆ ತಲುಪಲಿದೆ ಸ್ನೇಹಿತರೆ. ವಿಶೇಷ ಅಂದರೆ ಜುಲೈ 6ರಂದು ಸೂರ್ಯನ ಗಾತ್ರ ಭೂಮಿಯಿಂದ ನೋಡಿದಾಗ 3% ಚಿಕ್ಕದಾಗಿ ಗೋಚರಿಸುತ್ತದೆ ಸ್ನೇಹಿತರೆ. ಆದರೆ ಸೂರ್ಯನ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದ ಕಾರಣ ಈ ವ್ಯತ್ಯಾಸವನ್ನ ಗಮನಿಸುವುದು ಕಷ್ಟ ಸ್ನೇಹಿತರೆ.